ಆದಡಾವಿಹೆ ಒಂದು ಕಡೆಯಲಿ ಕಾದುವವರಾವಲ್ಲ, ಬಲನುಳು ಯಾದವರು ಕೃತವರ್ಮ ನಾರಾಯಣ ಮಹಾಸೇನೆ, ಕಾದುವವರಿವರೊಂದು ದೆಸೆ ಎರಡಾದುದು ಇವರೊಳು ಮೆಚ್ಚಿದುದ ನೀನಾದರಿಸಿ ವರಿಸು ಎಂದು ಪಾರ್ಥಂಗೆ ಅಸುರರಿಪು ನುಡಿದ. ಶ್ರೀ ಗುರುಭ್ಯೋ ನಮಃ. ಕುಮಾರವ್ಯಾಸ ಭಾರತದ ಉದ್ಯೋಗ ಪರ್ವ ಕುಮಾರವ್ಯಾಸ ಮಹಾಕವಿಯ ಕಾವ್ಯ ಪ್ರತಿಭೆಗೆ ಸಾಕ್ಷಿಯಾಗಿ ರೂಪುಗೊಂಡಿದೆ. ಈ ಭಾಗದಲ್ಲಿ ಕುಮಾರವ್ಯಾಸ ನವರಸವನ್ನೇ ಹರಿಸಿ ಗದುಗಿನ ಭಾರತವನ್ನು ಅದ್ಭುತ ಕಾವ್ಯವನ್ನಾಗಿ ರೂಪಿಸಿದ್ದಾನೆ. ಉದ್ಯೋಗದ ಪರ್ವದ 1ನೇ ಸಂಧಿಯ 33ನೇ ಪದ್ಯದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಒಂದು ಮಹಾನ್ ಆಯ್ಕೆಯನ್ನು ಕೊಡುತ್ತಾನೆ. ನೋಡು ಅರ್ಜುನ, ನಾನು ಒಂದು ಕಡೆ ಇರುತ್ತೇನೆ, ಆದರೆ ನಾನು ಯುದ್ಧ ಮಾಡುವುದಿಲ್ಲ. ಯಾದವರು ಕೃತವರ್ಮ 3 ಅಕ್ಷೋಹಿಣಿಯ ನಾರಾಯಣಿ ಮಹಾಸೇನೆ ಮತ್ತೊಂದು ಕಡೆ ಇರುತ್ತದೆ. ಇವರು ಮಹಾಪರಾಕ್ರಮಿಗಳು, ಇವರು ಯುದ್ಧವನ್ನು ಮಾಡುತ್ತಾರೆ. ನೀ ಬೇಕಾದದ್ದನ್ನು ನೀನು ವರಿಸಿಕೊಳ್ಳಬಹುದು. ಕುಮಾರವ್ಯಾಸ ಬಹಳ ಚಾಕಚಕ್ಯತೆಯ ಒಂದು ಮಾತನ್ನು ಬಳಸುತ್ತಾನೆ. ನೀ ಆಧರಿಸಿ ವರಸೆ ಪಾರ್ಥಂಗೆ ಹಸುರು ರಿಪು ನುಡಿದ. ನೀನು ಇವುಗಳಲ್ಲಿ ಯಾವುದನ್ನಾದರೂ ಮೆಚ್ಚಿಕೊಂಡು ಗೌರವದಿಂದ ಆಯ್ಕೆ ಮಾಡಿಕೋ ಎಂದು ಕೃಷ್ಣನು ಅರ್ಜುನನಿಗೆ ಹೇಳಿದನು. ಮುರಮಥನ ಚಿತ್ತೈಸು ಕೌರವರ ರಸನೋ ಅತಿ ಸಿರಿವಂತನು, ಇದ ಸಂತರಿಸಲಾಪನು ಬಹಳ ಯಾದವ ಸೈನ್ಯ ಸಾಗರವ. ಧರೆಯ ಸಂಪದವಿಲ್ಲದ ಅಡವಿಯ ತಿರುಕರಾವು, ಇನಿ ಬರಲು ಸಲೆ ಸಂತರಿಸಲಾಪೆವೆ ಕೃಷ್ಣ 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 ನೀನೇ ಸಾಕು, ಕೃಷ್ಣ ನೀನೇ ಸಾಕು ನಮಗೆಂದ. ಉದ್ಯೋಗ ಪರ್ವದ 34ನೇ ಪದ್ಯದಲ್ಲಿ ಶ್ರೀಕೃಷ್ಣನ ಮಾತುಗಳನ್ನು ಅರ್ಜುನ ಕೇಳಿ ಅರ್ಜುನನಿಗೆ ಮನಸ್ಸಿನಲ್ಲಿಯೇ ನಗು ಬರುತ್ತದೆ. ಅರ್ಜುನನಿಗೆ ಶ್ರೀಕೃಷ್ಣನ ಮಹಿಮೆ ಗೊತ್ತು. ಶ್ರೀಕೃಷ್ಣ ಪರಮಾತ್ಮ, ಅವನಿದ್ದ ಕಡೆ ಜಯ ಸಿಕ್ಕುತ್ತದೆ ಎಂಬುದು ಅರ್ಜುನನಿಗೆ ಮುಂಚೆಯೇ ತಿಳಿದಿದೆ. ಆದರೂ ಅರ್ಜುನನು ಈ ರೀತಿ ಹೇಳುತ್ತಾನೆ, ಪರಮಾತ್ಮ, ನಾವು ಬಡವರು, ಕೌರವ ಮಹಾಸಿರಿವಂತ ರಾಜ್ಯದ ಚಕ್ರವರ್ತಿ, ಯಾದವ ಸೇನೆಯನ್ನು ಪೋಷಿಸಿ ರಕ್ಷಿಸಬಲ್ಲುವ ಬಲ್ಲ ಶಕ್ತಿ ಅವನಿಗಿದೆ. ನಾವು ಅಡವಿಯ ತಿರುಕರು. ಕುಮಾರವ್ಯಾಸ ಈ ವಾಕ್ಯವನ್ನು ವ್ಯಂಗ್ಯವಾಗಿ ಅರ್ಜುನನಿಂದ ಹೇಳಿಸಿದ್ದಾನೆ. ನಾವು ಕಾಡಿನಲ್ಲಿ ಭಿಕ್ಷೆ ಬೇಡಿಕೊಂಡು ಬದುಕುವವರು. ನಿನ್ನ ನಾರಾಯಣಿ ಮಹಾಸೇನೆಯನ್ನು ರಕ್ಷಿಸಲಾರೆವು. ಅನಾಥ ರಕ್ಷಕನಾದ ಶ್ರೀಕೃಷ್ಣ, ನಮಗೆ ನೀನೇ ಸಾಕು ಎಂದು ಹೇಳಿದನು.